ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ನ ಒಡತಿಯಾದ ಶ್ರೀಮತಿ ಗಾಯತ್ರಿ ಸುಂದರೇಶ್ ಅವರು ಏರ್ಪಡಿಸಿರುವ ಜೈ ಹಿಂದ್ ಮತ್ತು ದೇಶಭಕ್ತಿ ಗೀತೆಗಳ ಒಂದು ಸುಂದರ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಶೇರ್ ಮಾಡಿ. ಧನ್ಯವಾದಗಳು. ಪುರಸ್ಕಾರಕ್ಕಾಗಿ ಹಲವಾರು ಮಕ್ಕಳನ್ನು ಆಹ್ವಾನಿಸುತ್ತೇವೆ. ಹಾಗೂ ಇಂದಿನ ಅತಿಥಿಗಳಾಗಿ ಶ್ರೀಯುತ ಎಚ್ ವಿ ರಾಜೀವ್ ಸರ್, ಕರ್ನಲ್ ರವೀಂದ್ರರವರು, ನಟರಾಜ್ ಜೋಯ್ಸ್ ಅವರನ್ನು ಶ್ರೀಮತಿ ಸುಂದರೇಶ್ ಮತ್ತು ಶ್ರೀ ಸುಂದರೇಶ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಿಳಿಸಿದರು. ವೇದಿಕೆಯ ಮೇಲೆ ಅತಿಥಿಗಳು ಆಸೀನರಾಗಿರುತ್ತಾರೆ. ಜೈ ಹಿಂದ್. ಎಲ್ಲರೂ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆ ಹೊಸ್ತಿನಲ್ಲಿದ್ದೇವೆ. ಭವ್ಯ ಭಾರತದ ಸುವರ್ಣ ಸ್ವಾತಂತ್ರ್ಯದ ಉತ್ಸವದ ಅಂಗವಾಗಿ ಈ ದಿನ ನಾವೆಲ್ಲ ಇಲ್ಲಿ ದೇಶಭಕ್ತಿ ಗೀತೆಯ ಒಂದು ಗಾನ ಲಹರಿಯನ್ನು ಹರಿಸಿದ್ದೇವೆ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬಹಳ ಸೊಗಸಾಗಿ ನೀವೆಲ್ಲರೂ 18 ತಂಡಗಳು ಗಾನ ಲಹರಿಯನ್ನು ಹರಿಸಿ ಭಾರತ ಮಾತೆಗೆ ಸ್ವಾತಂತ್ರ್ಯದ ನಗರವನ್ನು ಸಲ್ಲಿಸಿದ್ದೀರಾ. ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನಮ್ಮ ಈ ಸ್ವಾತಂತ್ರ್ಯದ ಹಬ್ಬಕ್ಕೆ ಆಗಮಿಸಿರುವಂತಹ ಎಲ್ಲ ಸಖಿಯರಿಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಮೊದಲಿಗೆ ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ದಿನ ವೇದಿಕೆಯಲ್ಲಿ ಜೊತೆಯಾಗಲು ಸಹಕರಿಸಿದಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೀವ್ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಿಚಯವೇ ಬೇಡವಾದಂತಹ ವ್ಯಕ್ತಿಯವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಜೊತೆಗೆ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸಮಾಜಕ್ಕೆ ಮಾದರಿಯಾಗಿರುವವರು ಶ್ರೀಯುತ ರಾಜೀವ್ ಸರ್ ಅವರು. ಡೌನ್ ಟು ಅರ್ತ್ ಎನ್ನುವಂತಹ ಪದಕ್ಕೆ ಸರಿಸಾಟಿಯಾಗಿದ್ದಾರೆ. ಕಾರ್ಯಕ್ರಮ ಸಣ್ಣದಿರಲಿ ದೊಡ್ಡದಿರಲಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ನಟರಾಜ್ ಜೋಯ್ಸ್ ಅವರು. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದರ್ಶ ವ್ಯಕ್ತಿತ್ವದವರಾಗಿರುವ ಇವರು ವೇದಾಂತದಲ್ಲಿ ಡಾಕ್ಟರೇಟ್ ಪದವಿಯನ್ನು ಸಹ ಹೊಂದಿರುತ್ತಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಲು ಸಮಯವನ್ನು ನೀಡಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ದಿನ ನಾವು ದೇಶಭಕ್ತಿ ಗೀತೆಗಳ ಜಯಂಕಾರವನ್ನು ಹಾಡಿ ಭಾರತ ಮಾತೆಯನ್ನು ಸ್ತುತಿಸಿದ್ದೇವೆ. ಆದರೆ ಗಡಿಯಾಚೆಯ ಯೋಧರು ಪ್ರತಿ ಕ್ಷಣ ಪ್ರತಿಗಳಿಗೆ ನಮಗಾಗಿ, ದೇಶಕ್ಕಾಗಿ ತಮ್ಮ ತನು ಮನಗಳನ್ನು ಅರ್ಪಿಸಿ ಕಾಯುತ್ತಿರುತ್ತಾರೆ. ಅಂತಹ ಗಡಿಯಾಚೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಕರ್ನಲ್ ಸ್ಥಾನದವರೆಗೂ ಹೋಗಿ ದೇಶಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುವಂತಹ
ಶ್ರೀಯುತ ಕಜಲ್ ಹರೀಶ್ ಅವರನ್ನು ಹೊಂದಿದ್ದಾರೆ. ಕಳೆದ 3 ವರ್ಷಗಳಿಂದಲೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವದಿಸುತ್ತಿದ್ದಾರೆ. ಇಂತಹವರು ನಮ್ಮೊಂದಿಗಿರುವುದೇ ನಮಗೆ ಹೆಮ್ಮೆಯ ವಿಷಯ. ಶ್ರೀಯುತ ರವೀಂದ್ರ ಅವರಿಗೆ ನಾವು ಎಲ್ಲರೂ ಎದ್ದು ನಿಂತು ಜೈ ಹಿಂದ್ ಎಂದು ಸಭೆ ಪಡೆಯಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ದಿನ ಪ್ರತಿಭಾ ಪುರಸ್ಕಾರ ನಾವು ನಮ್ಮ ರಾಮಕೃಷ್ಣ ನಗರದ ಬಡಾವಣೆಯ ನಿವಾಸಿಗಳ ಕಾರ್ಯಕ್ರಮ ರಘುನಾಥ್ ಅವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದಕ್ಕಾಗಿ ಆಗಮಿಸಿರುವಂತಹ ಪ್ರತಿಭಾವಂತ ಮಕ್ಕಳು ಹಾಗೂ ಪೋಷಕರು ಸಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇದರ ಜೈ ಹಿಂದ್ ಕಾರ್ಯಕ್ರಮದ ತೀರ್ಪುಗಾರರಿಗೆ ಆಗಮಿಸಿರುವಂತಹ ಶ್ರೀಮತಿ BR ನಾಗರತ್ನ ಹಾಗೂ ಶ್ರೀಯುತರಾದಂಥ ಪ್ರೊಫೆಸರ್ ಶಶಿಕಲಾ ಅವರಿಗೆ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನ ಪ್ರತಿಭಾ ಪುರಸ್ಕಾರವನ್ನು ದಿವಂಗತ ಸಾವಿತ್ರಮ್ಮ ಅವರ ಹೆಸರಿನಲ್ಲಿ ನಡೆಸಿಕೊಳ್ಳಲಾಗುತ್ತದೆ. ಅವರ ಪರಿಚಯವನ್ನು ಶ್ರೀ ಸುಂದರೇಶ ಅವರು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿದರು. ನಾನೇ ಮಾಡಿದೆ. ಥ್ಯಾಂಕ್ ಯು. ನನಗೆ ಅವತ್ತೆಲ್ಲ ಅನ್ನುವಂಥವರೇ ಇಲ್ಲ, ಅವರೇ HV ರಾಜೀವ್ ಅವರು ಈ ಸಮಾರಂಭದ ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ ಮೈಸೂರು ಇವರ ವತಿಯಿಂದ ಈ ದಿನ ಕನ್ನಡ ದೇಶಭಕ್ತಿ ಗೀತೆಗಳ ಸಮೂಹ ಗಾಯನ ಸ್ಪರ್ಧೆ ಮತ್ತು ಹಾಗೂ ದಿವಂಗತ ಸಾವಿತ್ರಿ ರಂಗನಾಥ್ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಈ ಎರಡೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ವೇದಿಕೆಯಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದ ಅತಿಥಿಗಳಾದಂಥ ನಿವೃತ್ತ ಕರ್ನಲ್ ರವಿ ಶಿರಹಟ್ಟಿರವರೇ, ಆತ್ಮೀಯರು, ಸದಾಕಾಲ ಸಮಾಜದ ಬಗ್ಗೆ ತುರ್ತಾ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ BR ನಟರಾಜ್ ಜೋಯಿಸ್ರವರೇ, ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಈ ಕಾರ್ಯಕ್ರಮ ಸದಾ ಬಹಳ ವರ್ಷದಿಂದ ಒಂದಲ್ಲ ಒಂದು ರೂಪದಲ್ಲಿ ಸಮಾಜದಲ್ಲಿ ನಡೀತಾ ಇರೋದಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಸುಂದರೇಶನವರೇ, ಒಂದು ಮಹಿಳೆಯಾಗಿ ಸಮಾಜದ ತುಡಿತವನ್ನು ಅರ್ಥಕೊಂಡು ಒಂದಲ್ಲ ಒಂದು ಕಾರ್ಯಕ್ರಮ, ನಾನು ವೀರಪ್ಪನ ಹೋರಾಟದಲ್ಲಿ ಮಡಿದಂಥವರ ಕುಟುಂಬಗಳಿಗೆ ಸನ್ಮಾನ ಮಾಡಿದಂಥ ಕಾರ್ಯಕ್ರಮಕ್ಕೂ ಬಂದಿದ್ದೆ, ಅರಣ್ಯ ಇಲಾಖೆ ನೌಕರರದ್ದು, ಮತ್ತು ಬೇರೊಂದು ಕಾರ್ಯಕ್ರಮಕ್ಕೂ ಬಂದಿದ್ದೆ. ಇವತ್ತು ಈ ಸಾಧನಾ ಪುರಸ್ಕಾರ ಮತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಕರೆದಿದ್ದಾರೆ. ಒಂದು ಮನೆಯೊಳಗೆ ಕೆಲಸ ಮಾಡುವಂಥ ತಾಯಿ ಹೊರಗೆ ಬಂದು ಸಮಾಜದ ಆ ಸನ್ನಿವೇಶಗಳಿಗೆ ಬೇಕಾದಂಥ ಕಾರ್ಯಕ್ರಮಗಳು ಮಾಡೋದು ಅಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಅದು ಒಳಗಿನ ಆ ಒಂದು ಪ್ರೇರೇಪಣೆ ಗಟ್ಟಿಯಾಗಿರಬೇಕು. ಅಂಥ ಪ್ರೇರೇಪಣೆ ಗಾಯತ್ರಿ ಸುಂದರೇಶ್ವರಲ್ಲಿ ಬಲವಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಿ ನನ್ನೆಲ್ಲ ತಾಯಂದ್ರಲ್ಲಿ ಸೇರಿಸೋಕ್ಕೆ ಸಫಲರಾಗಿದ್ದಾರೆ ಎನ್ನುವುದನ್ನು ಅತ್ಯಂತ ಸಂತೋಷದಿಂದ ಹೇಳ್ತಾ, ನಾನು ವೇದಿಕೆಯನ್ನು ನೋಡ್ತಾ ಇದ್ದೆ. ನನ್ನೂ ಸೇರಿ 4 ಜನ ಗಂಡಸರು, ಗಾಯತ್ರಿ ತಾಯಿ ಒಬ್ಬರೇ ಇದ್ದರು. ಆದರೆ ವೇದಿಕೆ ಮುಂದೆ ಅದನ್ನು ಸರಿಪಡಿಸೋಕ್ಕೆ 80% ಮಹಿಳೆಯರು ಮುಂದೆ ಇದ್ದೀರಿ. ನಿಮಗೆ ವಿಶೇಷ ನಮನಗಳನ್ನು ಸಲ್ಲಿಸ್ತಾ